ಡೀಟೇಲ್ಸ್ಗೆ. ಇನ್ನು ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಯ ಬಗ್ಗೆ ಬಹಳ ದೊಡ್ಡ ಆಕ್ರೋಶ ವ್ಯಕ್ತವಾಯಿತು, ಪರವಿರೋಧದ ಚರ್ಚೆ ಆಯಿತು. ಈ ವಿಷಯ ಕೋರ್ಟ್ ಮೆಟ್ಟಿಲು ಕೂಡ ಹತ್ತಿತು. ಯಾಕಂದ್ರೆ PIL ಸಲ್ಲಿಕೆ ಮಾಡಲಾಗಿತ್ತು. ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ 3 ಸಲ್ಲಿಸಿದ್ರು ಅರ್ಜಿಯನ್ನ. ಈ ಅರ್ಜಿ ವಜಾ ಆಗಿದೆ. ಬಾನು ಮುಷ್ತಾಕ್ಗೆ ವಿರೋಧಿಸಿ ಸಲ್ಲಿಸಿದ್ದಂತಹ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. ಬಾನು ಮುಷ್ತಾಕ್ಗೆ ನೀಡಿದ್ದ ಆಹ್ವಾನವನ್ನ ರದ್ದುಪಡಿಸಬೇಕು ಅಂತ ಕೋರಿದ್ದ ಅರ್ಜಿ ಅದು. ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ 3 PIL ಸಲ್ಲಿಸಿದ್ರು. ಇಲ್ಲಿ ಯಾವುದೇ ಹಕ್ಕು ಉಲ್ಲಂಘನೆ ಆಗಿಲ್ಲ ಅಂತ PIL ವಜಾ ಆಗಿದೆ. CJ ವಿಭು ಬಕ್ರು, ನ್ಯಾಯಮೂರ್ತಿ CM ಜೋಶಿ ಅವರಿದ್ದ ವಿಭಾಗೀಯ ಪೀಠದಿಂದ ಆದೇಶ ಹೊರಬಿದ್ದಿದೆ. ಸರ್ಕಾರ ಜಾತ್ಯತೀತವಾಗಿ ಕಾರ್ಯಕ್ರಮ ನಡೆಸ್ತಾ ಇದೆ ಅಂತ AG ವಾದ ಮಾಡಿದ್ರು. ದಸರಾ ಉದ್ಘಾಟನೆಗೆ ಈ ಹಿಂದೆ ನಿಸಾರ್ ಅಹಮದ್ ಅವರು ಬಂದಿದ್ರು. ಅರ್ಜಿದಾರರಿಗೆ ದಂಡ ವಿಧಿಸಬೇಕು ಅಂತ AG ಶಶಿಕಿರಣ್ ಶೆಟ್ಟಿ ವಾದ ಮಾಡಿದ್ರು. ಇದೇ ಮೊದಲ ಬಾರಿ ಅಲ್ಲ ಬಾನು ಮುಷ್ತಾಕ್ ಆಹ್ವಾನ. ಈ ಹಿಂದೆ ನಿಸಾರ್ ಅಹಮದ್ ಅವರನ್ನು ಕೂಡ ಆಹ್ವಾನ ಮಾಡಲಾಗಿತ್ತು. ಈಗ ಯಾಕೆ ವಿರೋಧ ಪ್ರಶ್ನೆ ಮಾಡ್ತಾರೆ. ಮುಸ್ಲಿಂ ವ್ಯಕ್ತಿಗೆ ಇದೇ ಮೊದಲ ಬಾರಿ ದಸರಾಗೆ ಆಹ್ವಾನ ನೀಡಿಲ್ಲ. ಈ ಹಿಂದೆ ಸಾಹಿತಿ ನಿಸಾರ್ ಅಹಮದ್ ಅವರನ್ನ ಆಹ್ವಾನ ಮಾಡಲಾಗಿತ್ತು ಅಂತ ಸರ್ಕಾರದ ಪರ ವಾದವನ್ನ ಮಂಡಿಸಿದ್ರು ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ. ಹೈಕೋರ್ಟಿಗೆ ಸಲ್ಲಿಕೆ ಆಗಿದ್ದ PIL ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ 3 PIL ಸಲ್ಲಿಸಿದ್ರು. ಈಗ ಅರ್ಜಿ ವಜಾ ಆಗಿದೆ. ಹಿಂದೂಗಳಲ್ಲದವರು ದೇವಸ್ಥಾನಕ್ಕೆ ಬರಬಾರದು ಅನ್ನೋದು ನಮ್ಮ ವಾದ ಅಲ್ಲ. ಬಾನು ಮುಷ್ತಾಕ್ಗೂ ನಿಸಾರ್ ಅಹಮದ್ಗೂ ಹೋಲಿಕೆ ಮಾಡೋದು ಸರಿಯಲ್ಲ. ಹೈಕೋರ್ಟ್ನಲ್ಲಿ ಪ್ರತಾಪ್ ಸಿಂಹ ಪರ ವಕೀಲರು ವಾದ ಮಾಡಿದ್ರು. ಲೇಖಕ ನಿಸಾರ್ ಅಹಮದ್ ಅವರು ಕೃಷ್ಣನ ಕುರಿತು ಕವಿತೆ ಬರೆದಿದ್ದಾರೆ. ಬಾನು ಮುಷ್ತಾಕ್ ತಮ್ಮ ಹೇಳಿಕೆ ಹಿಂಪಡೆದ್ರೆ ಮಾತ್ರ ಅವರನ್ನ ಪರಿಗಣಿಸಬೇಕು ಅಂತ ಪ್ರತಾಪ್ ಸಿಂಹ ಪರ ವಕೀಲ ಸುದರ್ಶನ್ ವಾದ ಮಾಡಿದ್ರು. ಆ ವಾದವನ್ನ ಒಪ್ಪದೆ PIL ವಜಾ ಮಾಡಲಾಗಿದೆ. ಹೈಕೋರ್ಟ್ನಿಂದ PIL ವಜಾ ಆಗಿದೆ. ಲೇಖಕ ನಿಸಾರ್ ಅಹಮದ್ ಅವರು ಹಿಂದೆ ಅವರಿಗೆ ಆಹ್ವಾನವನ್ನ ಕೊಡಲಾಗಿತ್ತು. ಇದೇ ಮೊದಲ ಬಾರಿ ಅಲ್ಲ ಮುಸ್ಲಿಂ ವ್ಯಕ್ತಿಗೆ ದಸರಾ ಉದ್ಘಾಟನೆಗೆ ಆಹ್ವಾನ ಕೊಟ್ಟಿತ್ತು ಅಂತ. ಆದ್ರೆ ಅದಕ್ಕೆ ಪ್ರತಾಪ್ ಸಿಂಹ ಪರ ವಕೀಲರು ಕೌಂಟರ್ ಕೊಡ್ತಾರೆ. ಇಬ್ಬರ ಹೋಲಿಕೆ ಮಾಡೋದೇ ಸರಿಯಲ್ಲ. ಮುಷ್ತಾಕು ನಿಸಾರ್ಗೂ ಹೋಲಿಕೆ ಮಾಡೋದು ಸರಿಯಲ್ಲ. ಹಿಂದೂ ಅಲ್ಲದವರು ದೇವಸ್ಥಾನಕ್ಕೆ ಬರಬಾರದು ಅನ್ನೋದಲ್ಲ ನಮ್ಮ ವಾದ. ಅವರು ಕೊಟ್ಟಂತಹ ಹೇಳಿಕೆ ಏನಿದೆ ಆ ಹೇಳಿಕೆಯನ್ನ ಹಿಂಪಡಿಬೇಕು. ಬಾನು ಮುಷ್ತಾಕ್ ಅವರ ಹೇಳಿಕೆಯೇ ಬಹಳ ಜೋರಾಗಿ ಚರ್ಚೆ ಆಗಿತ್ತು. ಆ ಹೇಳಿಕೆಯನ್ನ ಹಿಂಪಡೆದ್ರೆ ಮಾತ್ರ ಅವರನ್ನ ಪರಿಗಣಿಸಬೇಕು ಅಂತ ಪ್ರತಾಪ್ ಸಿಂಹ ಪರ ವಕೀಲರು ವಾದ ಮಾಡ್ತಾರೆ. ಹೈಕೋರ್ಟಿನ ಆದೇಶವನ್ನ ಸಚಿವ MB ಪಾಟೀಲ್ ಸ್ವಾಗತಿಸಿದ. ಹಿಂದೂ ಮುಸ್ಲಿಂ ನಡುವೆ ಬಿರುಕು ತರೋ ಕೆಲಸ ಮಾಡ್ತಾರೆ. ನ್ಯಾಯಾಲಯ ತೀರ್ಪು ಬಂದಿದೆ, ಬಾಯಿ ಮುಚ್ಕೊಂಡಿರಲಿ MB ಪಾಟೀಲ್ ಹೇಳಿರೋದು. ಬಿಜೆಪಿ ನಾಯಕರು ಅಭಿವೃದ್ಧಿ ಕಡೆ ಗಮನ ಕೊಡ್ತಾ ಇಲ್ಲ. ಈ ರೀತಿ ಬಿಜೆಪಿ ರಾಜಕಾರಣ ಮಾಡೋದು ಸರಿಯಲ್ಲ ಅಂತ ಸಚಿವ MB ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಅವ್ರಿಗೆ ಬೇರೆ ಯಾವುದು ಅಭಿವೃದ್ಧಿ ಕಡೆ ನಮ್ಮ ರಾಜ್ಯಕ್ಕೆ ಹೆಚ್ಚಿನ ಹಣ ಬರಬೇಕು, ಟ್ಯಾಕ್ಸ್ನಲ್ಲಿ ನಮ್ಗೆ ಹಣ ಜಾಸ್ತಿ ಬರಬೇಕು, GST ಪಾಲ್ ಜಾಸ್ತಿ ಬರಬೇಕು, ಯಾವ ರೀತಿ ಚಂದ್ರಬಾಬು ನಾಯ್ಡು ಅವರು ಇವತ್ತೊಂದು ದಿವಸ ಅಲ್ಲಿ ಆಂಧ್ರ ಪ್ರದೇಶಿಗೆ ಯೋಜನೆಗಳನ್ನು ತಗೊಂಡು ಹೋಗ್ತಾ ಇದ್ದಾರೆ, ಯಾವ ರೀತಿ ಮಹಾರಾಷ್ಟ್ರದವ್ರು ತೊಗೊಂಡು ಹೋಗ್ತಾ ಇದ್ದಾರೆ, ಯಾವ ರೀತಿ ಗುಜರಾತ್ನವ್ರು ತೊಗೊಂಡು ಹೋಗ್ತಾ ಇದ್ದಾರೆ, ಸೆಮಿ ಕಂಡಕ್ಟರ್ ಇಂಡಸ್ಟ್ರೀಸ್ ತಗೊಳ್ಳಿ. ಈ ಎಲ್ಲವನ್ನು ನೋಡಿದಾಗ ಆ ಕೆಲಸವನ್ನು BJPಯವರು MPs ಮಾಡ್ತಾ ಇಲ್ಲ. ಕೇವಲ ಅವರ ಎಜೆಂಡಾ ಇವತ್ತು ಹಿಂದೂ ಮತ್ತು ಮುಸ್ಲಿಂ ಬಿರುಕನ್ನು ಇದು ಮಾಡಿ ರಾಜಕಾರಣ ಮಾಡಬೇಕು ಅಂಥೇಳಿ ಮುಸಲ್ಮಾನರನ್ನ ಮತ್ತು ಹಿಂದೂಗಳನ್ನ ಒಡೆದಾಡುವ ಒಂದು ನೀತಿ ಇಷ್ಟೇ. ಅದನ್ನು ಬಿಟ್ಟು ಬೇರೆ ಅಜೆಂಡಾ ಯಾವುದೂ ಅವ್ರಿಗಿಲ್ಲ. ಹೀಗಾಗಿ ಸ್ವಾಭಾವಿಕವಾಗಿ ಸಾಂವಿಧಾನಿಕ ಇದರಲ್ಲಿ ಆ ಪ್ರಶ್ನೆನೇ ಬರೋದಿಲ್ಲ. PIL ಹಾಕಿದಾಗ ಎಲ್ಲರಿಗೂ ಅರ್ಥ ಇತ್ತದು. ಹೀಗಾಗಿ ನ್ಯಾಯಯುತವಾಗಿ ಸಂವಿಧಾನಿಕವಾಗಿ ಹೈಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ಈಗಲೇ ಬಾಯಿ ಮುಚ್ಕೊಂಡು ಕೂಡಬೇಕು ಅಷ್ಟೇ, ಮಾಡಬಾರ್ದು. ಇವತ್ತೊಂದು ದಿವಸ ಅವರೊಂದು ಪ್ರಶಸ್ತಿ ವಿಜೇತ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಅವ್ರಿಗೆ ಇದು ಮಾಡುವುದು. ಭಾರತ ದೇಶ ಜಾತ್ಯತೀತ ತತ್ವದಲ್ಲಿ ಹೋಗಿರೋಂಥದ್ದು ಇದು ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಜಯವಾಗಿದೆ ಅಂತ ನಾನು ಭಾವಿಸ್ತೇನೆ. ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಸಾಮರಸ್ಯದಲ್ಲಿ ಬದುಕು ಹೋಗುವಂಥ ಹಿನ್ನೆಲೆಯಲ್ಲಿ ಇವತ್ತು ದಸರಾ ಹಬ್ಬ ನಾಡ ಹಬ್ಬ. ಅದು
ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಾದದ್ದಂತಲ್ಲ. ಹಿಂದೆ ನಿಜಾರ್ ಅಹಮದ್ ಅವರು ಮಾಡಿರೋಂಥದ್ದು ಉದಾಹರಣೆ ಇದೆ. ಹಾಗಾಗಿ ಏನು ಇವತ್ತು ಹೈಕೋರ್ಟ್ ಅವರು ಕೊಟ್ಟಿರೋಂಥ ಆದೇಶ ಭಾಳಷ್ಟು ಶ್ಲಾಘನೀಯ, ಸ್ವಾಗತಿಸ್ತೇವೆ. ಇನ್ನು ಹೆಚ್ಚಿನದಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಹೆಚ್ಚಿನ ರೀತಿ ಇದೇ ದಿಕ್ಕಿನಲ್ಲಿ ಹೋಗಬೇಕು ಅನ್ನೋದನ್ನು ಆದೇಶವನ್ನು ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.